ಪ್ರಯೋಜನೆಗಾಗಿ ನಾವು ಎಡತಾಗ್ತೇವೆ ಅಂತ. ಹಾಗೆ ಎಡತಾಗ್ತದ ಪ್ರಸಂಗದಲ್ಲಿ ನನ್ನ ನೋಡಿದ ಕೂಡಲೇ ಭದ್ರಣ್ಣನವರು ಎಲ್ರಿ ಮೇಲೆ ಸರ್ ಏನಾಯ್ತು, ಅಲ್ಲ ನಿಮ್ಗೆ ಆ ಹಕ್ಕನ್ನು ಕೊಟ್ಟವ್ರು ಯಾರು? ಯಾವ ಹಕ್ಕು? ಬೇಡೋದು ಹಕ್ಕ ಹಕ್ಕಲ್ಲಿ ನಮ್ದು ಪ್ರಯೋಜನ ಕೇಳ್ತಿದೀವಿ ಅದಲ್ಲ. ಕಾನೂರು ಹೆಗ್ಗಡ್ತಿಯನ್ನ ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿ ನೀವು ಹೇಗೆ ಮಾಡಿದ್ರಿ? ಅದು ಭದ್ರಯ್ಯವರೇ, ನನಗೆ ನಿರ್ದೇಶಕರ ಮಾಧ್ಯಮ ಇದು. ನಿರ್ದೇಶಕರ ಮಾಧ್ಯಮ, ನಟರ ಮಾಧ್ಯಮದ ಮುಖ್ಯ ನನಗೆ. ನಿಮ್ಗೆ ಗೊತ್ತಿದೆಯಾ, ನಮ್ಮ ಮನೆಯಲ್ಲಿ ನಾವು ಕುವೆಂಪು ಅವರ ಎಲ್ಲ ಪುಸ್ತಕಗಳನ್ನು ಮಾತ್ರ ಇಟ್ಟು ಪೂಜೆ ಮಾಡುವವರು. ತುಂಗನ್ನು ಅವರು ಕೋಪಾವಿಷ್ಟರಾಗ್ಬಿಟ್ಟಿದ್ದಾರೆ, ಕಣ್ಣಾಳಿನಿಂದ ನೀರು ಸುರಿತಾ ಇದೆ. ಹೇಗೆ ನಟನಾಗಿ ನಾನು ಅವ್ರಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಗೊತ್ತಾಗ್ತಿಲ್ಲ. ಅಂತ ಸ್ಥಿತಿ ಮೊದಲಿಗೆ ಅನುಭವಿಸಿದ್ದು. ಯಾಕಂದ್ರೆ ಪತ್ರಿಕಾ ಮುಖಾಮುಖಿ ಆದಾಗ್ಯೂ ಸಹ, ಚಿತ್ರ ನಿರ್ಮಾಣ ಆದ್ಮೇಲೆ ಪತ್ರಿಕಾ ಮುಖಾಮುಖಿ ಆದಾಗ್ಯೂ ಸಹ ಪತ್ರಿಕಾ ರಂಗದೊಳಗೂ ಪ್ರಶ್ನೆ ಬಂದಿತ್ತು. ನೀವು ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿಯಿಂದ ಮಾಡಿಬಿಟ್ಟಿದ್ದೀರಿ, ಸುಬ್ಬಮ್ಮನಿಗೆ ಆದ್ಯತೆ ಕೊಟ್ಟಿದ್ದೀರಿ, ಇಡೀ 700 ಪುಟಗಳ ನಿಮ್ಮ ಕೃತಿನಲ್ಲಿ ಹೂವಿನ ಕಥೆ ಅದು. ಸ್ವತಃ ಕುವೆಂಪು ಅವರೇ ಹಾಗೆ ನಾವು ಬರವಣಿಸಿಕೊಂಡಿದ್ದೇವೆ, ನೀವ್ಯಾಕೆ ಬದಲಾವಣೆ ಮಾಡಿದ್ರಿ ಅಂತ. ನೀವು ಪ್ರಭಾವಿಸಿದ ಹೇಗೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಈಗ ಮಾತು ಹೇಳ್ತೀನಿ. ಅಂದ್ರೆ ನಾನು ಅದನ್ನ ಅರ್ಥ ಮಾಡ್ಕೊಂಡಿದ್ದು, ನಾನು ನಟನಾಗಿ ತೊಡ್ಕೊಂಡಿದ್ದು, ಅದು ನಿರ್ದೇಶಕರ ಕೈಗೊಂಬೆಯಾಗಿ ದುಡಿದು, ಇವೆಲ್ಲವೂ ನಂತರದ ಮಾತು. ಆದ್ರೆ ಹೂವಿನ ಹೇಗೆ ಜನಮಾನಸದಲ್ಲಿ, ಓದುಗರ ಮಾನಸದಲ್ಲಿ ಹೇಗೆ ದಟ್ಟವಾದ ಪ್ರಭಾವ ಉಳಿಸುತ್ತಿತ್ತು, ಅದಲ್ಲದೆ ಬೇರೆ ಏನು ನೋಡೋಕ್ಕೆ ಇಷ್ಟಪಡ್ತಿರ್ಲಿಲ್ವಲ್ಲ, ಅದು ನಾವು ಅಭ್ಯಾಸ ಮಾಡ್ಬಿಟ್ವಿ ಆ ಪಾತ್ರಕ್ಕೆ ಅಥವಾ ಆ ಚಿತ್ರಕ್ಕೆ ಅಂತ ಯಾವತ್ತೂ ಕರ್ನಾಟಕದಲ್ಲಿ ಕೂತು ಮಾತಾಡಿದ್ದೀರಿ. ಇನ್ನೊಂದು ಪ್ರಸಂಗ ಹೇಳೋದು ಅಂದ್ರೆ, ಇದೇ ಬೆಳಗಡೆ ಶಾಸ್ತ್ರಿಗಳು ನಿಮ್ಗೆ ನಿಜವಾಗಿಯೂ ಮನುಷ್ಯ ಹೇಗಿರಬೇಕು ಅಂದ್ರೆ ರಮಣರ ಹಾಗಿರ್ಬೇಕು. ಅಲ್ಲ, ರಮಣರು ಯಾವುದೋ ಒಂದು ಎತ್ತರದಲ್ಲಿರೋ ಬೌದ್ಧಿಕ ಉನ್ನತಿ, ಅದು ನಾವ್ ಹೇಗಿರೋದು ಸಾಧ್ಯ ಆಗುತ್ತೆ? ಇಲ್ಲ, ಮನುಷ್ಯ ತನ್ನ ಮನಸ್ಸನ್ನ ನಿರ್ಮಾನಸ ಸ್ಥಿತಿಯೆಡೆಗೆ ಕೊಂಡೊಯ್ಬೇಕು ಅದನ್ನ ಹೇಳ್ತಿದ್ದಾರೆ. ಅಂದ್ರೆ ತೊಡೆಯನ್ನ ಹುಡುಗರು ತಿಂತಾ ಇರ್ಬೇಕಾಗ್ಲೂ ಪಾಪ ಅದಕ್ಕೆ ಆಹಾರವನ್ನಲ್ಲ ಅನ್ನೋ ಸಂಪ್ರೀತಿ ಭಾವದಿಂದ ರಮಣರು ಇದ್ದು ಒಂದು ಪ್ರಸಂಗ. ಅದು ತಾವು ಜನಸ್ಥಿತಿಯಲ್ಲಿದ್ದಾಗ ತಮ್ಮ ತೊಡೆಯನ್ನ ಹುಳುಗಳು ತಿಂತಾ ಇರ್ಬೇಕಾದಾಗ್ಲೂ ಸಹ ರಮಣರು ನೋಡಿ ಸಂತೋಷ ಪಡ್ತಾ ಇದ್ರು. ಅಯ್ಯೋ, ನಾನು ಅದಕ್ಕೆ ಆಹಾರವಾದಲ್ಲ ಅಂತ. ಅವರು ಶಿಷ್ಯರಿಂದ ಓಡಿ ಬಂದು, ಅಯ್ಯೋ ಹುಳುಗಳು ತೊಡೆ ತಿಂತಾ ಇದೆ, ಹುಳುಗಳು ಆ ಹುಳುಗಳು ತೊಡೆಯನ್ನ ಆನಂದದಿಂದ ಅಸ್ವಸ್ಥ ತಿಂತಾ ಇರ್ಬೇಕಾದಾಗ್ಲೂ, ಮೇಯ್ತಿರ್ಬೇಕಾದಾಗ್ಲೂ ಸಹ ರಮಣರು ಕಿಂಚಿತ್ತು ವಿಚಲಿತರಾಗಲಿಲ್ಲ. ಈ ಪ್ರಸಂಗವನ್ನ ಬೆಳಗಡೆ ಶಾಸ್ತ್ರಿಗಳು ಹಾಗೆ ಬದುಕಬೇಕು, ಬದುಕೋಕೆ ಆಗ್ಲಿಲ್ಲ ಅನ್ನೋದನ್ನ ಯಾವಾಗಲೂ ಹೇಳ್ತಿದ್ರು. ಆವುಕನ ಅಂತರಂಗ ಅಂತ ಹೇಳಿ ಒಂದು ಚಿತ್ರವನ್ನ ಬೆಳಗ್ಗೆ ಶಾಸ್ತ್ರಿಗಳ ಮೇಲೆ ನಾನು ಮಾಡಿದೆ, ಅದು ಲಭ್ಯ ಇದೆ ನಿಮಗೆ. ಯೂಟ್ಯೂಬ್ ಅಲ್ಲಿ ಹೋಗಿ ಆವುಕನ ಅಂತರಂಗ ಅಂತ ಹೇಳಿದ್ರೆ ಅವ್ರು ಬದುಕಿದ ರೀತಿ, ಅವ್ರ ಚಿಂತನಾಕ್ರಮ, ಆಲೋಚನೆ ಇದ್ದಿದ್ದೆಲ್ಲವನ್ನೂ ದಾಖಲಿಸುವಂತ ಕೆಲಸ. ಅವ್ರ ಶಾಲೆ, ಅವ್ರನ್ನ ಪ್ರಭಾವಿಸಿದಂತ, ಅವ್ರನ್ನ ಆವರಿಸಿಕೊಂಡಂತ ವ್ಯಕ್ತಿ ಇಲ್ಲ. ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಮನುಷ್ಯ ಮನಸ್ಸನ್ನ ನಿರ್ಮಾಣಸ ಸ್ಥಿತಿಯಲ್ಲಿ ಒಯ್ಯಬೇಕು ಅನ್ನೋದನ್ನ ನಾನೇನು ಅರ್ಥಕೊಂಡಿದ್ದೆ. ಕರ್ನಾಟೊಟ್ಟಿಗೆ ನಿರ್ದೇಶಕರು ಸಿನಿಮಾ ಅಂತ, ಹಾಗಾಗಿ ನನಗೆ ಒಂದು ವಾಗ್ವಾದ ಆರಂಭವಾಯಿತು. ಒಂದು ಪ್ರಸಂಗ ಏನು ಅಂತಂದ್ರೆ, ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿ ತಾನು ರಕ್ತಪಾತದಿಂದಾಗಿ ಅಲ್ಲಿ ಸುಲಿಗಿದ್ದಾಳೆ. ಕಾದಂಬರಿ ಪ್ರಕಾರ ಆಕೆ ಗರ್ಭಪಾತವಾಗ್ಬಿಟ್ಟಿದೆ. ಆಕೆಗೆ ರಕ್ತಪಾತದಲ್ಲಿ ಆಕೆ ಅಲ್ಲಿ ಹೋಗಿ ತುಂಬಾ ಘೋರವಾದ ದೃಶ್ಯ ಅದು. ಅದನ್ನ ಬೀಭತ್ಸೆ ಆಗೋದ್ರಿಂದ ತಡಕಾಗಲ್ಲ ಸಿನಿಮಾದಲ್ಲಿ. ಹಾಗಾಗಿ ಕರ್ನಾಟಕ ಬಂದು ಹೇಳಿದ್ದು, ನಿರ್ದೇಶಕರು ಬಂದು ಹೇಳಿದ್ದು ಏನಂದ್ರೆ, ನಿಮ್ಮ ಮುಖದ ಮೇಲೆ ಇರುವಂತ ಬೀಭತ್ಸವನ್ನು ತೋರಿಸ್ಬೇಕು ನಾನು ಅಂತ ಹೇಳಿದ್ರು. ಅಷ್ಟೊತ್ತಾಗ್ಲೇನೆ ಕಾದಂಬರಿ ಪ್ರಕಾರ ಹೂವಯ್ಯ ತಾನು ನಿರ್ಮಾಣಸ ಸ್ಥಿತಿಗೆ ತಿಳ್ಕೊಂಡ್ಬಿಟ್ಟಿದ್ದಾನೆ. ತಾನು ಇನ್ನು ಅದಕ್ಕೆ ಪ್ರತಿಕ್ರಿಯಿಸಲಾರ ಅಂತ ಸ್ಥಿತಿಯೊಂದರಲ್ಲಿ ನನ್ನ ನಡೆಸೋದಕ್ಕೆ ಅವ್ರು ಹೇಳಿದ್ರು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ಇಲ್ಲ, ನನ್ನ ಇದರಲ್ಲಿ ಏನು ಭಾವವೇ ಇಲ್ಲ. ಆಕೆ ಹೋದ ಸದ್ಗತಿ ಪ್ರಾಪ್ತಿ ಪ್ರಾರ್ಥನೆ ಅಂತ ಹೇಳ್ತೀನಿ, ಮುಂದೆ ಹೋಗ್ತೀನಿ. ಇಲ್ಲ, ಅದು ನಟರಿಗೆ ಅಷ್ಟು ಮಾತ್ರ ಮಾಡಿದ್ರೆ ಸಾಕಾಗುದಿಲ್ಲ, ಅದಕ್ಕೆ ನಾವು ಅದನ್ನ ವಿಜೃಂಭಿಸಿ ವೈಭವೀಕರಿಸಿ ಹೇಳಬೇಕು. ಏನ್ ಮಾಡ್ಲಾದಿತ್ತು? ಇಲ್ಲ, ನೀವು ಹೇಳ್ತಿರೋದು ಕಾರಣ ಗಿರೀಶ್, ನೀವು ಹೇಳ್ತಿರೋದಕ್ಕೆ ನನ್ನ ಸಹಮತ ಇಲ್ಲ, ಸಾಮರ್ಥ್ಯ ಇಲ್ಲಿರಂತ ಕೆಲಸ ನಾನು ಮಾಡ್ಲಾರೆ. ನಾನು ತರಬೇಕನ್ನಂತ ನಟ, ರಾಷ್ಟ್ರೀಯ ನಾಟಕ ಕಲ್ಸ್ಕೊಟ್ಟಿದ್ದೇನು ಅಂತ ಹೇಳಿದ್ರೆ, ನಿಮ್ಗೆ ಒಲ್ಲದ ಕೆಲಸ ನೀವು ಮಾಡಬೇಡಿ. ಹಾಗೆ ನಾನು ಒಗ್ಗದಲ್ಲ, ನೀವು ಹೇಳ್ತಿರೋಂಥ ಭಾವ ಇಲ್ಲ, ನನಗೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳ್ತಾರೆ ಅವರು. ವಿಜೃಂಭೀಕೃತ ಭಾವ ತಂದ್ಕೊಡಿ ನೀವು ಅಂತ ಹೇಳಿದ್ರು. ಇಲ್ಲ, ವಿಜೃಂಭಣೆ ಸಲ್ಲ, ಯಾಕೆಂದ್ರೆ ಈ ಪಾತ್ರದ ಗುಣವಿಶೇಷವಿದೆಯಲ್ಲ, ಅದೊಂದು ಹೊಂದಿಕೆ ಆಗೋಲ್ಲ, ಸಾಧ್ಯ ಆಗ್ತಾ ಇಲ್ಲ ನನಗೆ ಅಂತ ಹೇಳಿದ್ರು. ಇಲ್ಲ, ಒಂದು ಕೆಲಸ ಮಾಡಿ, ನನಗಾಗಿ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳಿ ಕೊನೆಗೆ ಅವ್ರು ಇಟ್ಕೊಂಡಿದ್ದು ಅವ್ರು ಬೇಕಾದ್ದನ್ನೇ. ಚಿತ್ರದಲ್ಲಿ ಹಾಗಿದೆ ಅದು. ಮುಖ ಕಿವಿಚಿ ಸಿಂಡರಿಸಿ ಇದೆಲ್ಲ ಮಾಡಿ, ಅಯ್ಯೋ ಯಾಕಪ್ಪ ಹೀಗಾಯ್ತಲ್ಲ ಅಂತೆಲ್ಲ ಹೇಳಿ ಯೋಚನೆ ಮಾಡಿದ್ದೀನಿ ಇಟ್ಕೊಂಡ್ಬಿಟ್ಟು ಯಾವ ಗುಣವನ್ನು ಮೆಚ್ಚತಕ್ಕದ್ದು. ಯಾಕೆ ಹೇಳ್ಬೇಕು ನಾ ಇದು ಮಾತು ಅಂತಂದ್ರೆ, ಸಿನಿಮಾ ಬಿಡುಗಡೆ ಆಗಿ 2-3 ತಿಂಗಳ ನಂತರ ಮಧ್ಯರಾತ್ರಿ 12 ಗಂಟೆನಲ್ಲಿ ಕರ್ನಾಟಕ ನನಗೆ ಕರೆ ಮಾಡಿ ಹೇಳಿದ್ದು ಇಷ್ಟೇ, ಸುಚಿ ಯು ವರ್ ರೈಟ್, ಐ ವಾಸ್ ರಾಂಗ್ ಅಂತ ಇಟ್ಬಿಟ್ರು. ಮತ್ತೆ ನಾನು ಮುರಿದ ಹೋಗಿ ಯಾವುದು ತಪ್ಪು ಮತ್ತೆ ಯಾವುದು ಸರಿ ಅಂತ ಕೇಳಕ್ ಹೋದಾಗ ಅವ್ರು ಹೇಳಿದ್ದು, ಇಲ್ಲ, ನೀವ್ ಹೇಳಿದ್ ಸರಿ ಇತ್ತದು,
ನನಗೂ ಚಿತ್ರವನ್ನು ಬಾರಿ ನೋಡಿದಾಗ ಅನಿಸಿದ್ದೇನು ಅಂದ್ರೆ ಓಬಯ್ಯ ಆ ಸಂದರ್ಭದಲ್ಲಿ ಆ ರೀತಿ ಪ್ರತಿಕ್ರಿಯೆ ಬೇಕಾಗಿಲ್ಲ ಅವನಿಗೆ. ಯಾಕಂದ್ರೆ ಅವನು ಏರಿದ ಎತ್ತರವೇ ಬೇರೆ. ನಾವು ಸಾಂಕೇತಿಕವಾಗಿ ಒಂದು ಬೆಟ್ಟದ ಮೇಲೆಲ್ಲ ಕೂರಿಸಿ ಆ ಎತ್ತರವನ್ನು ಏರ್ಬಿಟ್ಟಿದ್ದಾನೆ ಅಂತೆಲ್ಲ ತೋರಿಸಾದ್ಮೇಲೆ ಮತ್ತೆ ಮರಳಿ ಬಂದಾದ್ಮೇಲೆ ಸುಬ್ಬಮ್ಮ ಹಾಗೆ ಬೀಭತ್ಸವಾಗಿ ಮಡಿರುವಂತದ್ದು ಅಥವಾ ರಕ್ತಪಾತವು ಗರ್ಭಪಾತವು ಆಗೋದನ್ನ ನಾವು ಹಾಗೆ ಪ್ರತಿಕ್ರಿಯೆ ಕೊಡ್ಬೇಕಾಗಿಲ್ಲ ಅನ್ನಿಸ್ತು ಅನ್ನೋದನ್ನ ಮಾತ್ರ ನಾವು ಹೇಳಿದ್ರು. ಇದು